ಯಾವ ಸತ್ಯವನ್ನು ನಮ್ಮ ಶರಣರು ಹೇಳಿದರು ಅದನ್ನು ಒಳಗೆ ತಗೊಳ್ಳಾದ ಇವತ್ತಿಗೂ 21ನೇ ಶತಮಾನದೊಳಗೆ ಹುಚ್ಚರಂಗ ವಿಚಾರ ಮಾಡೋದೇ ಹೆಚ್ಚದ. ಬಸವಣ್ಣ ತಾಯಿ, ಬಸವಣ್ಣ ತಂದೆ, ಬಸವಣ್ಣ ಪರಮ ಬಂಧು. ಅಷ್ಟೇ ಅಲ್ಲ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿಗೆ ನಿಜವಾದ ದೇವ ಸ್ವರೂಪದ ಬೆಳಕನ್ನು ಚೆಲ್ಲಿ ಗುರುವಾದ ಬಸವಣ್ಣ, ಲಿಂಗವಾದ ಬಸವಣ್ಣ, ಜಂಗಮವಾದ ಬಸವಣ್ಣ, ವಿಭೂತಿಯಾದ ಬಸವಣ್ಣ, ರುದ್ರಾಕ್ಷಿಯಾದ ಬಸವಣ್ಣ, ಮಂತ್ರವಾದ ಬಸವಣ್ಣ, ಪಾದೋದಕ ಪ್ರಸಾದವಾದ ಬಸವಣ್ಣ. ಹಾಗಾಗಿ ಬಸವ ಅಂದರೆ ಏಕ ವಚನ ಆಗ್ತದೆ ಅಂತ ತಿಳ್ಕೊಂಡು ಅಥಣಿ ಮುರುಗೇಶ್ವರ ಶಿವಯೋಗಿಗಳು ಅಪ್ಪ ಅಂತಿದ್ರು, ಅಪ್ಪನವರ ವಚನಗಳು ಅಂತಿದ್ರು. ವಚನ ಧರ್ಮ ಪರಂಪರೆಗೆ ಅಥಣಿ ಶಿವಯೋಗಿಗಳು ಕೊಟ್ಟಿರುವಂತ ಗೌರವ ಎಷ್ಟು ದೊಡ್ಡದು ಅಂದ್ರೆ ಅವರ ಬದುಕಿನೊಳಗೆ ಒಂದು ಪ್ರಸಂಗ ನಡೆಯಿತು. ಬಹುಶಃ ಆ ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳಿದರೆ ಶಿವಯೋಗಿಗಳು ಆ ವಚನ ಪರಂಪರೆಗೆ, ವಚನ ಧರ್ಮಕ್ಕೆ, ವಚನ ತತ್ವಕ್ಕೆ, ವಚನ ಭಾಷೆಗೆ ಇಷ್ಟು ದೊಡ್ಡ ಗೌರವದ ಸ್ಥಾನವನ್ನು ಕೊಟ್ಟಾರ ಅನ್ನೋದು ನಮ್ಮೆಲ್ಲರ ಅರಿವಿಗೆ ಬರುತ್ತದೆ. ಒಂದು ದಿನ ಅಥಣಿಯೊಳಗೆ ಗಚ್ಚಿನ ಮಠ ಅದ. ಅಥಣಿ ಗಚ್ಚಿನ ಮಠದೊಳಗೆ ಮುರುಗೇಶ್ವರ ಶಿವಯೋಗಿಗಳು ಬೆಳಗಿನ ಜಾವದ ಸ್ನಾನ, ಲಿಂಗಾರ್ಚನೆ, ಶಿವಯೋಗ ಮುಗಿಸಿಕೊಂಡು ಆ ಗಚ್ಚಿನ ಮಠದ ಪ್ರಾಂಗಣದ ಪಡಸಾಲೆಯೊಳಗೆ ಕೆಳಗೆ ಕೂತಿದ್ರು ನೆಲದ ಮೇಲೆ. ಅವರಿಗೆ ನಮಗೆ ಪೀಠ ಹಾಕಿರಲಿಲ್ಲ. ನಮಗೆ ಚನ್ನಪ್ಪಣ್ಣ ಬಹಳ ದೊಡ್ಡ ಪೀಠ ಹಾಕಿದ್ರು. ಯಾಕೆ ಕುಂದಿರ್ಸ್ಯಾರ ಅಂದ್ರೆ ನಾವು ಬಹಳ ದೊಡ್ಡವರಂತ ಕುಂದಿರ್ಸಿಲ್ಲ, ಮುಂದೆ ಕುಂತು ಮಂದಿ ಚಂದ ಕಾಣಲಿ ಅಂತ ಕುಂದಿರ್ಸ್ಯಾರ ಅಂತ ತಿಳ್ಕೊಬೇಕು. ಮ್ಯಾಲೆ ಕುಂತವ್ರೇನು ದೊಡ್ಡ ಇದಂತ ನೀವೇನು ಭಾವಿಸಬೇಡಿ, ಕೆಳಗೆ ಕುಂತವ್ರು ನೀವೇನು ಸಣ್ಣವರಲ್ಲ, ನಮಗಿಂತ ಬಹಳ ದೊಡ್ಡವರು, ನಮಗಿಂತ ಬಹಳ ದೊಡ್ಡವರು. ಯಾಕಂದ್ರೆ ನೀವಿದ್ರು ನಾವು, ಹೌದಲ್ಲ, ನೀವಿದ್ರು ನಾವಿರಲಿಲ್ಲ ಅಂದ್ರೆ ನಡೀತದೆ, ನೀವಿರಲಿಲ್ಲ ಅಂದ್ರೆ ನಡೆಯಲಿಲ್ಲ. ನಮ್ಮ ಮ್ಯಾಲ ವಿಚಾರ ಅದಕ್ಕಾಗಿಯೇ ಗುರುವಿಗಾಧಾರ ಭಕ್ತ, ಲಿಂಗಕ್ಕಾಧಾರ ಭಕ್ತ, ಜಂಗಮಕ್ಕಾಧಾರ ಭಕ್ತರುಳ ಅಂತಾರ. ತೋಟದ ಸಿದ್ಧಲಿಂಗ ಶಿವಯೋಗಿಗಳ ಅಪರೂಪದ ವಚನಾಮೃತ ಇದು. ಗುರುವಿಗೆ ಆಧಾರ ಯಾರು ಅಂದ್ರೆ ಭಕ್ತನೇ, ಲಿಂಗಕ್ಕೆ ಆಧಾರ ಯಾರು ಅಂದ್ರೆ ಭಕ್ತನೇ, ಜಂಗಮಕ್ಕೆ ಆಧಾರ ಯಾರು ಅಂದ್ರೆ ಭಕ್ತನೇ. ಭಕ್ತ ಅನ್ನೋದು ಪೃಥ್ವಿ ತತ್ವ, ಅದು ಭಕ್ತಿ ಯಾವ ಪೃಥ್ವಿಯ ಮೇಲೆ ಅಂತ ಬಸವಣ್ಣವರು. ನೀವು ಪೃಥ್ವಿ ತತ್ವದವರು. ಭೂಮಿ ಇದ್ರೆ ಬೆಳೆ ಬೆಳೆಯಕ್ಕೆ ಬರ್ತದೆ, ಬೆಳೆ ಮಾತ್ರ ಉಣ್ಣಾಕ ಬರ್ತದೆ, ಬೆಳೆ ಮಾತ್ರ ಜಗತ್ತು ಸುಖವಾಗಿರ್ತದೆ. ಭೂಮಿನ ಇಲ್ಲ ಅಂದ್ರೆ ಬೆಳೆ ಎಲ್ಲಿಂದ ಬರ್ತದೆ? ಸೂಕ್ಷ್ಮ ಫಿಲಾಸಫಿ ಲಿಂಗಾಯತದ ಫಿಲಾಸಫಿ ತತ್ವಜ್ಞಾನ ಅಂದ್ರೆ ಇಡೀ ವರ್ಲ್ಡ್ನೊಳಗ, ಇಡೀ ಜಗತ್ತಿನೊಳಗ ಬಸವಾದಿ ಶರಣರು ಕೊಟ್ಟಿರುವಂತ ವಚನ ಜ್ಞಾನದ ಸಿದ್ಧಾಂತಕ್ಕಿಂತ ಮಿಗಿಲಾದ ಸಿದ್ಧಾಂತ ಈ ಜಗತ್ತಿನೊಳಗೆ ಇಲ್ಲವೇ ಇಲ್ಲ. ನಾನು ಎಲ್ಲಾ ಶಾಸ್ತ್ರಗಳನ್ನ ಎಲ್ಲಾ ಮುಖದಿಂದ ಅಧ್ಯಯನ ಮಾಡಕೊಂಡಿದ್ದೀನಿ. ಅಂತ ಅಪರೂಪದ ಗುರುಗಳ ಮಾರ್ಗದರ್ಶನದಲ್ಲಿ ಬದುಕನ್ನು ಕಟ್ಟಿಕೊಂಡು ಹೋಗಿದ್ದೀನಿ. ಇವತ್ತೇನು ನಮ್ಮ ಲಿಂಗಾಯತ ಧರ್ಮದೊಳಗೆ ಜಾತಿ ವ್ಯವಸ್ಥೆಯ ಜಂಗಮತ್ವ ಏನಿದೆಯಲ್ಲ, ಅಂತ ಜಂಗಮರ ಮನೆಯೊಳಗ ಪಕ್ಕ ಹುಟ್ಟಿದವ. ತತ್ವ ತಿಳಿದು ನೀತಿಯ ಜಂಗಮನ ಅನ್ನೋದು. ಜಾತಿ ಜಂಗಮತ್ವದ ಹುಚ್ಚು ನನ್ನ ತಲೆಯಿಂದ ಹೋಗಿಬಿಡಿತು. ಯಾಕೆ ಅಂತ ಗುರುಗಳು ಸಿಕ್ಕಲ್ಲ. ನಾವು ಏನಿದ್ರು ನೀತಿ ಜಂಗಮರು, ವಚನದ ಜಂಗಮರು. ಮತ್ತು ಓದೋದೆಲ್ಲ ವೇದ
ಎಂದು ವಚನ ಸಾಹಿತ್ಯದ ದರ್ಶನ ಆತೋ ಅಂದವನ್ನೆಲ್ಲ ಗಂಟು ಕಟ್ಟಿ ಮೂಲ್ಯಾಗ ಒಗದ ಇವತ್ತಿನ ತನಕ ನಡವಳಿಕೆ ಕೇಂದ್ರ ಗದ್ದಾಡಿ ಎಂದವರಲ್ಲ, ಬರೋಬ್ಬರಿ ಪಕ್ಕ ಸ್ವಚ್ಛ ನಿಚ್ಚಳ. ಅದೇ ನನ್ನ ಬದುಕಿನ ಉಸಿರಾಯಿತು, ಪ್ರಸಾದ ಆಯಿತು. ವಚನ ಜ್ಞಾನ ಎಂದು ಈ ಬದುಕಿನೊಳಗೆ ತುಂಬಿತೋ ಅಂದಿನಿಂದ ಆನಂದದ ಆಧ್ಯಾತ್ಮದ ಬದುಕನ್ನು ನಾನು ನಡೀತಾ ಇದ್ದೀನಿ. ಅಷ್ಟು ಶಕ್ತಿಯನ್ನು ಕೊಡುತ್ತದೆ ವಚನ ನೋಡಿ. ಅದಕ್ಕಾಗಿಯೇ ನಮ್ಮ ನಾಡಿನ ದೊಡ್ಡ ದೊಡ್ಡ ಸಾಹಿತಿಗಳು ಯಾರು ಸುಮ್ಮನೆ ಹೇಳಿದ್ರೆ ಎಷ್ಟು ಚಲೋ ಮಾತನ್ನ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಇರುವುದೆಲ್ಲವೂ ಕೂಡ ವಚನದಲ್ಲಿ ಇದೆ, ಆದರೆ ವಚನಗಳಲ್ಲಿ ಇರುವುದೆಲ್ಲವೂ ಉಪನಿಷತ್ತಿನಲ್ಲಿ ಇಲ್ಲ. ತಿಳ್ಕೋಬೇಕಿದ್ರು ನಾವೆಲ್ಲ. ಉಪನಿಷತ್ತಿನೊಳಗೆ ಇರುವುದು ವಚನಗಳಲ್ಲಿ, ಆದರೆ ವಚನಗಳಲ್ಲಿ ಏನಿದೆ ಅದು ಯಾವ ಉಪನಿಷತ್ತಿನಲ್ಲಿನೂ ಸಿಗುವುದಿಲ್ಲ. ಇದನ್ನ ದೊಡ್ಡ ದೊಡ್ಡ ಬ್ರಾಹ್ಮಣ ಪಂಡಿತರಿಗೆ ಯಾರ ಸುಮ್ಮನೆ ದುರಭಿಮಾನಕ್ಕಾಗಿ ಹೇಳಿದ ಮಾತಲ್ಲ, ಅದರೊಳಗಿರುವ ನಿಜ ಸತ್ಯವನ್ನು ತಿಳಿದು ಹೇಳಿದ ಮಾತು. ಎಷ್ಟು ಹೆಮ್ಮೆ ಆಗಿದೆ. ಹಾಗೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ದಕ್ಷಿಣ ಮಠದೊಳಗೆ ಸಹಜ ನೆಲದ ಮೇಲೆ ಕುಂತಿದ್ದು. ಕೆಳಗೆ ಏನೂ ಇರಲಿಲ್ಲ, ಜವಖಾನೆ ಇರಲಿಲ್ಲ, ಚಿತ್ರಾಸನ ಇರಲಿಲ್ಲ, ಯಾವುದೇ ವಸ್ತ್ರ ಇರಲಿಲ್ಲ. ಸಹಜ ಮಕ್ಕಳ ಹೆಂಗ ಆಡುವಾಗ ನೆಲದ ಮೇಲೆ ಕುಂತು ಆಡ್ತಿರ್ತಾವ. ಅದಕ್ಕೆ ನಾನು ಯಾವಾಗಲೂ ಹೇಳ್ಕೊಡ್ತಿರ್ತೀನಿ, ಮಕ್ಕಳಾಗಿರೋದು ಬಹಳ ಚಂದ. ದೊಡ್ಡವರಾದ್ರೆ ಏನೇನೇನೇ ದಡ್ಡ ಬುದ್ಧಿ ಬರ್ತಾವ. ಮಕ್ಕಳಾದ್ರೆ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ನಾವಿಲ್ಲ, ನನ್ನದಿಲ್ಲ, ನನ್ನಿಂದಲೇ ಇಲ್ಲ, ಬಡವ ಇಲ್ಲ, ಸಾಹುಕಾರ ಇಲ್ಲ, ಗಂಡಿಲ್ಲ, ಹೆಣ್ಣಿಲ್ಲ, ಎಷ್ಟು ಕೂಡಿಕೊಂಡು ಅಂಗಳದಾಗ ಎಲ್ಲೋ ಎಷ್ಟು ಚಂದ ಆಗ್ತಾವ. ಅದರ ಒಂದೀಟು ಬೆಳೆದು ದೊಡ್ಡವರಾದ್ವಿ ಅಂದ್ರೆ ಆಗಲೇ ಶುರುವಾಗ್ತದೆ. ಏನದು ಡಿಮಾಂಡ್ ಅಂತಾರೆ, ನಾನತ್ವ, ಅಹಂ ಒಳಗೆ ಶುರುವಾಗ್ತದೆ. ನಾ ಬೇರೆ, ಅವ ಬೇರೆ, ನಾ ಅಲ್ಲೇ ಬಿಡ್ಬೇಕು, ನಾ ಇಲ್ಲೇ ಬಿಡ್ಬೇಕು. ಎಲ್ಲಿ ಕುಂತ್ರೇನ್ರಿ? ವ್ಯಕ್ತಿಯಿಂದ ಕುಂತು ಜಾಗಕ್ಕೆ ಕಿಮ್ಮತ್ತು ಬರಬೇಕೆ ವಿನಃ ಜಾಗದೊಳಗೆ ಕುಂತ ಮೇಲೆ ವ್ಯಕ್ತಿಗೆ ಕಿಮ್ಮತ್ತು ಬರಬಾರದು. ಅವನ ವ್ಯಕ್ತಿತ್ವದಿಂದ ಕಿಮ್ಮತ್ತು ಬರಬೇಕು. ಎಲ್ಲಿ ಕುಂತ್ರೇನ? ಎಲ್ಲೇ ಕುಂದ್ರಿ ಕೊನೆಗೆ ಕುಂದ್ರೋದು ಬೇರೆ. ಹೌದಲ್ಲ? ಅವ ಯಾವ ಸಿಂಹಾಸನದ ಮೇಲೆ ಕುಂತ್ರೇನು ಕುಂದ್ರಿಸೋದು ಬೇರೆ ಅದ. ಇಲ್ರಿ ಇವರು ಸಿಂಹಾಸನ ಮೇಲೆ ಕುಂತಿದ್ರು ಅಂತ ಹೇಳ್ಕೊಂಡು ಅವನೇನು ಭೂಮಿ ಮೇಲೆ ಕುಂದ್ರಿಸೋದಾರೆ ಎಲ್ಲರನ್ನು ಹುಡುಗಂಟ ಹೋಗಿದ್ದ, ಬೇರೆ ಹೋಗಿಲ್ಲ. ಬಹಳ ದೊಡ್ಡವರು ಒಂದು 2 ದಿನ ಇಟ್ಕೊಂಡು ಕಳಿಸ್ಬೋದಾಟ. ಸಾಮಾನ್ಯರು ಒಂದ ದಿನ ಹೊರಗೆ ಕಳಿಸ್ತಾರೆ. ಒಂದಿಟ್ಟು ದೊಡ್ಡವರು ಹೆಸರಾದವರು ಸುದ್ದಿ ಮಾಡಿದವರು ಅಂದ್ರೆ 1-2 ದಿನ ಮಂದಿ ನೋಡಿ ಮಾರಿ ಇಷ್ಟ. ಇದು ಬಿಟ್ಟರೆ ಏನು ಏನೇನು ಒಂದೇ ತತ್ವ. ಅದಕ್ಕೆ ನಾ ಹೇಳಿದೆ ಪೃಥ್ವಿ ತತ್ವ, ಭೂಮಿ ನೋಡಿ. ಮಕ್ಕಳು ಎಷ್ಟು ಪ್ರೀತಿ ತಾಳ್ತಾವ, ಎಷ್ಟು ಚಂದ ಇರ್ತಾವ. ಅಲ್ಲಿ ಯಾವುದು ಹೆಚ್ಚು ಕಡಿಮೆ ಇಲ್ಲ, ಇಲ್ಲ ಉತ್ಸ ಇಲ್ಲ. ಹಂಗ ಮಗುವಿನಂತ ಮನಸ್ಸಿನ ಮಹಾತ್ಮರಾಗಿರುವಂತ ಅಥಣಿ ಮುರುಗೇಂದ್ರ ಅಪ್ಪಗಳವರು ಶಿವಯೋಗಿಗಳು ಹೇಗೆ ನೆಲದ ಮೇಲೆ ಕುಂತಿದ್ರು. ದಿನ ಮಠಕ್ಕೆ ಭಕ್ತರು ದರ್ಶನ ಬರ್ತಿದ್ರಲ್ಲ. ದೊಡ್ಡ ಅಗತ್ಯ ಶ್ರೀಮಂತ ಭಕ್ತ ಶಿವಯೋಗಿಗಳ ದರ್ಶನಕ್ಕೆ ಬಂದ. ದರ್ಶನಕ್ಕೆ ಬಂದಾಗ ಅಜ್ಜ ಅವರು ಶಿವಯೋಗಿಗಳು ಕೆಳಗೆ ಕುಂತಿರುವುದನ್ನು ನೋಡಿ ಅವನು ನಮಸ್ಕಾರ ಮಾಡಿ ತನ್ನ ಮನಸ್ಸಿನೊಳಗೆ ವಿಚಾರ ಮಾಡಕ್ಕೆ ಶುರು ಮಾಡಿದ. ದೊಡ್ಡ ಮಹಾತ್ಮರು ಶಿವಯೋಗಿಗಳು ಅವರ ಅಂದಿದ್ದ ಆಗ್ತದ. ಅವರ ದರ್ಶನಕ್ಕ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಧಾರಿಸಿ ಬರ್ತಾರೆ. ನಮ್ಮ ಅಪ್ಪ ಬಹಳ ದೊಡ್ಡವರು, ಅವರು ಕೆಳಗೆ ಕುಂತಾರಂದ್ರೆ ಇದು ನಮಗೆ ಭೂಷಣ ಅಲ್ಲ. ದೊಡ್ಡವರನ್ನ ಕೆಳಗೆ ಕುಂದಿಸಬಾರದು, ಅವರನ್ನು ಉನ್ನತ ಸ್ಥಾನದೊಳಗೆ ಕುಂದಿಸಬೇಕು ಅಂತ ಹೇಳಿ ಆ ಶ್ರೀಮಂತ ಭಕ್ತ ವಿಚಾರ ಮಾಡಿ ಒಂದಾಗಿದ್ದಾಗ ಒಬ್ಬ ಚಲೋ ಬಡಿಯಾನ ಹಿಡ್ಕೊಂಡು ಒಂದು ಸಾಗವಾನಿ ಕಟ್ಟಿಗೆ ಮಂಚ ಮಾಡಿಸಿದ್ನ.
ಗಚ್ಚಿನ ಮಠಕ್ಕೆ ಹೋದ್ರೆ ಆ ಕೋಣೆಯೊಳಗೆ ಇಟ್ಟಾರ ನೋಡಕ್ಕೆ ಸಿಗ್ತದೆ ನಿಮಗೆ. ಮಂಚ ಮಾಡಿಸಿದ ಬೆಳಗ್ಗೆ ಅದನ್ನ ಮನೆಯೊಳಗಿರುವಂತ ಆಳುಗಳ ಮೇಲೆ ಒರೆಸಿಕೊಂಡು ಮಠಕ್ಕೆ ತಂದ. ಆ ಪಡಸಾಲೆಯೊಳಗೆ ಒಂದು ಕಡೆ ಹಾಕಿಸಿದ. ಇವ ತಂದು ಹಾಕೋ ಮುಂದ ಅತ್ತವ್ರು ಇರಲಿಲ್ಲ, ಹಾಕಿದ ಹೋದ. ಮತ್ತು ಮರುದಿನ ಬಂದ ದರ್ಶನಕ್ಕಾಗಿ ಬಂದಾಗ ಮಂಚ ಅಲ್ಲೇ ಇತ್ತು, ಶಿವಯೋಗಿಗಳ ಕೆಳಗೆ ಕೂತಿತ್ತು, ನೆಲದ ಮೇಲೆ ಕೂತಿತ್ತು. ಶ್ರೀಮಂತ ತಿಳ್ಕೊಂಡ, ಚಲೋ ಕಟ್ಟಿ ಮಂಚ ಏನು ಮಾಡಿಸ್ಕೊಂಡು ಬಂದೆ, ಅದರ ಮೇಲೆ ಗಾದಿ ಹಾಕಿಲ್ಲ, ಅದರ ಮೇಲೆ ಚಿತ್ರಾಸನ ಹಾಕಿಲ್ಲ, ಅದಕ್ಕಾಗಿ ಶಿವಯೋಗಿಗಳು ಕೂತಿರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೊಸ ಪುತ್ರಿ ಗಾದಿ ತಗೊಂಡ. ಅದರ ಮೇಲೆ ಹಾಸಲಿಕ್ಕೆ ಹೊಸ ರೇಷ್ಮೆ ಜಮಖಾನ ತಗೊಂಡ, ತಂದು ಮಂಚದ ಮೇಲೆ ಹಾಕಿ ಚೆಂದಾಗಿ ಹಾಸಿ ಹೋದ. ಮತ್ತು ಮರುದಿನ ಬಂದಾಗಲೂ ಕೂಡ ಶಿವಯೋಗಿಗಳ ಕೆಳಗ ಕುಂತಿದ್ರು, ಮಂಚ ಖಾಲಿನೇ. ಅವನಿಗೆ ತಾಳ್ಕೊಳ್ಳಕ್ಕಾಗಲಿಲ್ಲ. ಶಿವಯೋಗಿಗಳ ಸಲುವಾಗಿ ಚಲೋ ಮಂಚ ಮಾಡಿಸೀನಿ, ಕುತ್ತಿನಿ ಗಾದಿ ತಂದೀನಿ, ರೇಷ್ಮೆ ಜಮಖಾನ ಹಾಸೀನಿ, ಅಪ್ಪ ಅವ್ರ ಮ್ಯಾಲ ಕೂತ್ರ ಬಹಳ ಚಲೋ, ಕೆಳಗ ಕುಂತಾರಲ್ಲ ಅಂತ ತಿಳ್ಕೊಂಡು ಅಪ್ಪ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಮುಗಿದು ಅತ್ಯಂತ ವಿನೀತ ಭಾವನೆಯಿಂದ ಆ ಸಾಹುಕಾರ ಶಿವಯೋಗಿಗಳಲ್ಲಿ ವಿನಂತಿ ಮಾಡಿಕೊಡ್ತಾನೆ. ಅಪ್ಪ ಅವರ ತಾವು ದೊಡ್ಡವರಪ್ಪ, ಶಿವಯೋಗಿಗಳು ಸಾಕ್ಷಾತ್ ಶಿವನ ಸ್ವರೂಪರು, ತಾವು ಕೆಳಗೆ ಕೂಡಬಾರದು ಅಂತ ತಿಳ್ಕೊಂಡ ಈ ಮಂಚ, ಈ ಗಾದಿ, ಈ ಜಮಖಾನ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಅಪ್ಪ ತಾವು ಮ್ಯಾಲ ಬಂದು ಮುಹೂರ್ತ ಮಾಡಬೇಕು, ಮ್ಯಾಲ ಕೂಡಬೇಕು ಅಂತ ನೀವು ಸಾಹುಕಾರ ಬೇಡಿಕೊಂಡ. ಬಹುಶಃ ನಮ್ಮಂತವರಾಗಿದ್ರೆ ಬಡ 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 ಹೋಗಿ ಅಪ್ಪನ ಕೂತು ಬಿಡ್ತಿದ್ವಿ ನಾವು. ಸಿಕ್ಕರು ಸಾಕಿನ ಬಹಳ ಮಂದಿ ಇದೀವಿ ನಾವೆಲ್ಲ. ಅಲ್ಲಿ ಕುಂದಿರ್ಬೇಕು, ಇಲ್ಲಿ ಕುಂದಿರ್ಬೇಕು, ಇನ್ನೂ ವೇದಿಕೆ ಅಂತ ಪುಣ್ಯ, ಕೆಲವರು ಬೆಂಡಾರ ಮೇಲೆ ಕುಂದಿರ್ಬೇಕನ್ನೋರದ ಹೇಳಿದ್ನಲ್ಲ, ಎಲ್ಲಿ ಕೂತ್ರೇನು ಕೊನೆಗೆ ಅಲ್ಲೇ ಕೂಡೋದು, ಎಲ್ಲಿ ಕೂತ್ರೇನೋ ಕೊನೆಗೊಮ್ಮೆ ಅಲ್ಲೇ ಕೂಡೋದು. ಅದಕ್ಕೆ ಪೃಥ್ವಿ ತತ್ವ, ಭಕ್ತಿ ತತ್ವ ಹೇಳ್ಯಾರ ಬಸವಣ್ಣ. ನಿಮಗೆ ಹೇಳ್ತೀನಿ, ಯಾವಾಗ ಶ್ರೀಮಂತ ಭಕ್ತ ಕೈ ಮುಗಿದು ಶಿರವಾಗಿ ಅತ್ಯಂತ ವಿನೀತ ಭಾವನೆಯಿಂದ ಬೇಡಿಕೊಂಡೋ ಆವಾಗ ಶಿವಯೋಗಿಗಳು ಒಂದು ಮಾತಾಡ್ತಾರೆ, ಹೌದೇನಪ್ಪ, ನಾವಲ್ಲಿ ಕುಂತ ನಿಮಗೆ ಆನಂದ ಆಗ್ತದೇನು, ನಾವಲ್ಲಿ ಕುಂತ ನಿಮಗೆ ಸಂತೋಷ ಆಗ್ತದೇನು? ಆಗಲ್ಲಪ್ಪ, ನಿಮಗೆ ಸಂತೋಷ ಆಗೋದಾದ್ರೆ ಬರ್ತೀವಿ ತಡೀರಿ ಅಂತ ಬಡವರ ಹೋಗಿ ಮಂಚದ ಮೇಲೆ ಕೂಡಲಿಲ್ಲ. ಅತಡಿ ಶಿವಯೋಗಿಗಳು ತಾವು ನಿತ್ಯ ತ್ರಿಕಾಲ ಮಾಡಿಕೊಳ್ಳುವಂತ ಶಿವಯೋಗದ ಕೋಣೆ ಏನಿತ್ತು, ಮಂದಿರ ಏನಿತ್ತು, ಆ ಶಿವಯೋಗದ ಕೋಣೆಯೊಳಗೆ ಒಳಗೆ ಬರುತ್ತಾರೆ. ಶಿವಯೋಗಿಗಳು ನಿತ್ಯ ಒಂದು ಕ್ರಿಯಾ ಪದ್ಧತಿಯನ್ನು ಮಾಡ್ತಿದ್ರು, ನೇಮ. ಏನ್ ನೇಮ ಅಂದ್ರೆ, ಲಿಂಗ ಪೂಜೆ ಆದಮೇಲೆ, ಶಿವಯೋಗ ಆದಮೇಲೆ ಅಪ್ಪ ಬಸವಣ್ಣನವರ ಷಟ್ಸ್ಥಲದ ವಚನಗಳನ್ನ ನಿತ್ಯ ಪಾರಾಯಣ ಮಾಡ್ತಿದ್ರು. ಮಂತ್ರ ಸ್ವರೂಪದವರು ವಚನಗಳನ್ನ ಮಂತ್ರಗಳಾಗಿ ಬಳಸಿಕೊಳ್ತಿದ್ರು. ಆ ಕಡೆ ಮುಳುಗೆದ್ದು ಶಿವಯೋಗಿಗಳು ಒಳಗೆ ಬಂದು ವಸ್ತ್ರದೊಳಗೆ ಅದನ್ನ ಗ್ರಂಥವನ್ನು ಯಾವಾಗಲೂ ಹಿಂಗೆ ಕಟ್ಟಿಡ್ತಿದ್ರಲ್ಲ, ಆ ಕಟ್ಟಿಟ್ಟಿರುವ ಗ್ರಂಥವನ್ನ ಹಿಂಗೆ ಕೈಯಾಗಿಕೊಂಡ್ರು ಭಕ್ತಿಯಿಂದ. ಸಾಮಾನ್ಯರಲ್ಲ ನಾ ಹೇಳೋದು, ಆ ಕಡೆ ಮುಳುಗಿದ್ದ ಶಿವಯೋಗಿಗಳು ಅತ್ಯಂತ ಭಕ್ತಿ ಭಾವದೊಳಗ ಆ ಗ್ರಂಥವನ್ನ ಕೈಯೊಳಗೆ ಇಟ್ಕೊಂಡಾರ. ಹೆಂಗ ಹಳೆದ ತಾಯಿ ತನ್ನ ಮುದ್ದಾದ ಮಗುವನ್ನು ಅಕ್ಕರೆಯಿಂದ
ಪವಿತ್ರ ಭಾವನೆಯಿಂದ ಇಟ್ಟುಕೊಂಡಾರೆ ಶಿವಯೋಗಿಗಳು. ಭಕ್ತ ಕೈ ಮುಗಿದು ಭಾವುಕನಾಗಿ ನಿಂತಾನ. ಶ್ರೀಮಂತ ಭಕ್ತನ ಜೊತೆಯಲ್ಲಿ ದರ್ಶನಕ್ಕಾಗಿ ಬಂದಿರುವಂತ ನೂರಾರು ಜನ ಭಕ್ತಾದಿಗಳು, ನೂರಾರು ಜನ ತಾಯಂದಿರು ಕೈ ಮುಗಿದು ನಿಂತಾರೆ ಶಿವಯೋಗಿಗಳ ದರ್ಶನಕ್ಕಾಗಿ. ಅಂತ ಸಂದರ್ಭದಲ್ಲಿ ಶ್ರೀಮಂತ ತಿಳ್ಕೊಂಡ ಇನ್ನು ಅಪ್ಪಾರು ಒಳಗಿಂದ ಬಂದವರೇ ಮಂಚದ ಮೇಲೆ ಕುಂತ ಬಿಡ್ತಾರೆ, ನಾ ಸಾಷ್ಟಾಂಗ ಹಾಕಬೇಕು ಅಂತ ಸಾಹುಕಾರ ಕಾಯ್ಕೋತ ನಿಂತಾನ. ಅಂತ ಸಂದರ್ಭದೊಳಗ ಅಖಡಿ ಮುರುಗೇಂದ್ರ ಶಿವಯೋಗಿಗಳು ಆ ವಚನಾಮೃತ ಗ್ರಂಥವನ್ನ, ವಚನಾನುಭಾವದ ಗ್ರಂಥವನ್ನ, ವಚನ ಧರ್ಮ ಗ್ರಂಥವನ್ನ, ಲಿಂಗಾಯತ ಧರ್ಮದ ಪವಿತ್ರ ಗ್ರಂಥವನ್ನ, ವಚನ ನುಡಿಗಳನ್ನ, ಷಟ್ಸ್ಥಳದ ಅನುಭಾವದ ವಚನಗಳ ಗ್ರಂಥವನ್ನ ಕೈಯಾಗಿಟ್ಟುಕೊಂಡು ಬಂದು ಯಾವ ಹೊಸ ಮಂಚ ತಯಾರಾಗಿತ್ತೋ ಆ ಮಂಚದ ಮೇಲೆ ಆ ಗ್ರಂಥವನ್ನು ಇಟ್ಟು ಅಖಡಿ ಮುರುಗೇಂದ್ರ ಶಿವಯೋಗಿಗಳು ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ದೀರ್ಘದಂಡ ನಮಸ್ಕಾರ ಅವರೇ ಸ್ವತಃ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೇಲೆದ್ದು ಹಣೆಯೆತ್ತಿ ಆ ಪವಿತ್ರವಾದ ವಚನ ಪೀಠಕ್ಕೆ ನಮಸ್ಕಾರ ಮಾಡಿ ಹಿಂದಕ್ಕೆ ಸರಿದು ಹೇಳ್ತಾರಂತ, ನೋಡ್ರಪ್ಪ ನೀವು ತಂದ ಮಂಚದ ಮೇಲೆ ಅಪ್ಪ ಅವರು ಕುಂತಾರ, ಈಗ ಸಾಷ್ಟಾಂಗ ಹಾಕ್ರಿ ಅಂತ. ಅಪ್ಪ ಅವರು ಕುಂತಾರ, ಈಗ ಸಾಷ್ಟಾಂಗ ಹಾಕ್ರಿ. ಯಾವ ಅಪ್ಪ ಅವರು? ಬಸವಣ್ಣನೇ ತಂದೆ. ಅಪ್ಪ ಬಸವಣ್ಣನೇ ಧರ್ಮಗುರು. ಅಪ್ಪ ಬಸವಣ್ಣನೇ ನಮಗೆಲ್ಲ ಆದಿ. ಆ ಮಹಾನುಭಾವರಿಗೆ ನೀವು ನಮನವನ್ನು ಮಾಡಿರಪ್ಪ. ಅಪ್ಪ ಅವರ ವಚನಗಳನ್ನ ಜೀವನದೊಳಗೆ ಪಾರಾಯಣ ಮಾಡಿ ಅಪ್ಪ ಅವರ ವಚನದಂತೆ ನಿಮ್ಮ ಬದುಕನ್ನ ನೀವು ಕಳೆಯಿರಿ ಅಂತ ಅಪ್ಪಣೆ ಮಾಡಿರುವ ಅದ್ಭುತವಾದ ಲೀಲೆಯನ್ನ ಅಖಡಿ ಮುರುಗೇಂದ್ರ ಶಿವಯೋಗಿಗಳು ಮಾಡ್ಯಾರ. ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತಿಗೂ 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 ಹುಚ್ಚುಚ್ಚು ವಿಚಾರಗಳ ಮಧ್ಯದಲ್ಲಿ ಸತ್ಯವನ್ನ ಮರೆಮಾಚುವಂತ ಏನೆಲ್ಲ ವಿಷಯಗಳು ಪುಂಖಾನುಪುಂಖವಾಗಿ ಹೊರಗೆ ಬರುವ ಕಾಲದೊಳಗ ಅವರಿವರ ವಿಚಾರಗಳಿಗೆ ಕಿವಿಗೊಡದಂತೆ ಯಾವ ಮಹಾನುಭಾವರು, ಯಾವ ಮಹಾತ್ಮರು, ಯಾವ ಶಿವಯೋಗಿಗಳು ನಮ್ಮ ನಾಡಿನೊಳಗ ವಚನ ಧರ್ಮದ ಗ್ರಂಥವನ್ನ ಬೆನ್ನಿಗೆ ಕಟ್ಟಿಕೊಂಡು ಅಡ್ಡಾಡ್ಯಾರು, ತಲೆಯ ಮೇಲೆ ಹೊತ್ತುಕೊಂಡು ಅಡ್ಡಾಡ್ಯಾರು, ವಚನಗಳನ್ನು ನಿತ್ಯ ಪೂಜಾ ಸ್ಥಾನದೊಳಗೆ ಕೂತ್ಕೊಂಡು ಮಂತ್ರ ಸ್ವರೂಪದೊಳಗ ಪಾರಾಯಣ ಮಾಡ್ಯಾರು, ಪಠಣ ಮಾಡ್ಯಾರು. ಆ ಸತ್ಯವನ್ನು ನಂಬಿ ನಾವು ವಚನಗಳನ್ನು ಇವತ್ತು ನಮ್ಮ ಬದುಕಿಗೆ ಬಳಸಿಕೊಂಡು ವಚನಗಳನ್ನ ಪಚನ ಮಾಡಿಕೊಂಡ್ರೆ ನಮ್ಮ ಜೀವನ ನಿಜವಾಗಲೂ ಉದ್ಧಾರ ಆಗ್ತದೆ. ನಮ್ಮ ಜೀವನ ನಿಜವಾಗಲೂ ಕೂಡ ಸುಖಮಯ. ಇನ್ನೂ ಒಂದು ವಿಷಯ ಹೇಳ್ತೀನಿ. ನೀವು ಸಂತ ಶಿಶುನಾಳ ಶರೀಫರು ಇಷ್ಟು ದೊಡ್ಡ ಮಹಾನುಭಾವ, ತತ್ವಪದಕಾರ, ಸ್ವರವಚನಗಳನ್ನ ಈ ನಾಡಿಗೆ ನೀಡಿದ ಮಹಾನುಭಾವ. ಶಿಶುನಾಳ ಶರೀಫರನ್ನ ಸೂಫಿ ಸಂತರು ಅಂತ ಕರೀತಾರೆ. ಭಾವೈಕ್ಯತೆಯ ಸಂತ. ಬಹಳ ಜನರಿಗೆ ಗೊತ್ತಿಲ್ಲ. ಎಲ್ಲ ಪುರಾಣಗಳು ನನ್ನ ಬೆನ್ನ ಮೇಲಿರಲಿ, ಬಸವಾದಿ ಶರಣರ ವಚನ ಗ್ರಂಥ ನನ್ನ ತಲೆಯ ಮೇಲಿರಲಿ ಅನ್ನುವಂಥ ಮಾತನ್ನೇ ಹೇಳಿದ ಮಹಾನುಭಾವ ಶಿಶುನಾಳದ ಶರೀಫ ಸಾಹೇಬರು. ಅವರನ್ನ ಶಿವಯೋಗಿ ಅಂತಾನೂ ಕರೀತಾರೆ. ಇನ್ನೂ ಮುಂದುವರಿತಾ ಒಂದು ಮಾತು ಹೇಳುವುದಾದ್ರೆ, ಶಿಶುನಾಳ ಶರೀಫ ಸಾಹೇಬರು ಶಿವಯೋಗಿಗಳು ತಮ್ಮ ಸ್ವರವಚನಗಳಿಗೆ, ತಮ್ಮ ತತ್ವಗೀತೆಗಳಿಗೆ ಬಸವಣ್ಣನವರನ್ನೇ ಅಂಕಿತವಾಗಿ ಬಳಸಿಕೊಂಡಾರ. ಇದು ಗೊತ್ತಿರಲಿಲ್ಲ. ಶಿಶುನಾಳದೀಶನ ಈಶ ಬಸವೇಶನ, ಶಿಶುನಾಳದೀಶನ ಈಶ ಬಸವೇಶನ
ಹೌದಲ್ಲ? ಶಿಶುನಾಳಧೀಶ ಆತ ಬಸವೇಶ, ಈಶ ಬಸವೇಶ, ಶಿವನೇ ಬಸವ, ಬಸವ ಶಿವನೇ ಎನ್ನುವಂತ ನಾಮಸ್ಮರಣೆಯನ್ನ ನಮ್ಮ ಹಳ್ಳಿಗರು ಅವರಿಗೆ ಯಾರು ನಾವು ಹೇಳಿಕೊಟ್ಟಿಲ್ಲ. ಅವರ ನಾಲಿಗೆ ಮೇಲೆ ಮಂತ್ರವಾಗಿ ನಲಿದಾಡಿದ ಸತ್ಯಶುದ್ಧ ಮಂತ್ರ ಅದು ಬಸವ ಮಹಾಮಂತ್ರ. ಶಿವನೇ ಬಸವ, ಬಸವ ಶಿವನೇ. ಹಳ್ಳಿ ಹಳ್ಳಿಗಳಲ್ಲಿ ಉತ್ತುವಾಗ, ಬಿತ್ತುವಾಗ, ಬೆಳೆಯುವಾಗ, ರಾಶಿ ಮಾಡುವಾಗ, ಕಣ ಮಾಡುವಾಗ ಬಸವನಾಮಸ್ಮರಣೆಯನ್ನ ಮಾಡಿ ಆನಂದ ಪಟ್ಟಿರುವಂತ ನಮ್ಮ ಜನಪದರು, ನಮ್ಮ ಹಳ್ಳಿಗಳು, ನಮ್ಮ ರೈತಾಪಿ ಜನಗಳು ಎಂತ ಭಾವಬುದ್ಧಿ ಅವರು ಹೇಳಿಕೊಂಡಾರೆ. ಬುದ್ಧಿ ಬಿತ್ತುವ ಮಂತ್ರ, ಬುದ್ಧಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ. ನಿನ್ನೆಸರು ಬಸವಯ್ಯ, ಸತ್ಯ ಶಿವ ಮಂತ್ರ, ನಿನ್ನೆಸರು ಬಸವಯ್ಯ. ಮರ್ತ್ಯದೊಳು